ಜೀವನಕ್ಕೊಂದು ಮಾರ್ಗದರ್ಶಿ ಆದಂತಹ ಕಥೆ ಇದು. ಸಾಮಾಜಿಕ ಕಳಕಳಿ ಹೇಗಿರ್ಬೇಕು, ಮತ್ತೊಬ್ಬರಿಗೆ ಹಂಚಿಕೊಳ್ಳೋದು ಹೇಗಿರ್ಬೇಕು ಅಂತ. ಈ ಘಟನೆ ಆದದ್ದು ನನ್ನ ಗೆಳೆಯನ ಮನೆಯಲ್ಲಿ, ಚೆನ್ನೈದಲ್ಲಿದ್ದ, ಮದ್ರಾಸಲ್ಲಿದ್ದಾಗ. ಒಂದು ದೊಡ್ಡ IT ಕಂಪನಿಯಲ್ಲಿ ಆಫೀಸರ್ ಅವನು. ಅವನು ಒಬ್ಬಳೇ ಮಗಳು, 6 ವರ್ಷದ ಹುಡುಗಿ. ಒಂದ್ ದಿವಸ ಶನಿವಾರ ಆರಾಮಾಗಿ ಪೇಪರ್ ಓದ್ತಾ ಕೂತಿದ್ದಾನೆ ಇವನು. ಅವನ ಹೆಂಡತಿ ಬಂದು, ಎಷ್ಟು ಪೇಪರ್ ಓದ್ತೀರಿ, ಸಾಕು ಮಾಡ್ರಿ ನಾ, ನೋಡ್ರಿ ನಿಮ್ಮ ಮುದ್ದಿನ ಮಗಳು ಏನ್ ಮಾಡ್ತಾ ಇದ್ದಾಳೆ. ಎಲ್ಲರ ಮನೆಯಲ್ಲಿ ಹೀಗೇನೆ, ಮಕ್ಕಳು ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಅಮ್ಮ ಅಪ್ಪ ಖುಷಿಯಾಗಿ ಹೇಳ್ತಾರೆ, ನನ್ನ ಮಗ ನನ್ನ ಮಗಳು ಅಂತ ಹೇಳ್ತಾರೆ. ಮಗಳೇನ್ ತಪ್ಪು ಕೆಲಸ ಮಾಡಿದ್ರೆ, ನೋಡಿ ನಿಮ್ ಮಗ ನಿಮ್ ಮಗಳು. ಯಾವಾಗ ನಿಮ್ ಮಗ ನಿಮ್ ಮಗಳು ಅಂತ ಬಂತೋ ಏನೋ ತಕರಾರಿ ಇದೆ ಅಂತ ಗ್ಯಾರಂಟಿ. ಯಾವಾಗ ಬಂದು ನೋಡಿ ನಿಮ್ ಮುದ್ದಿನ ಮಗಳು ಏನ್ ಮಾಡ್ತಿದ್ದಾಳೆ ಅಂದ ತಕ್ಷಣ ಈತ ಪೇಪರ್ ಇಟ್ಟ, ನೋಡ್ದ. ಆ ಪುಟ್ಟ ಹುಡುಗಿ ಅಳ್ತಾ ಇತ್ತದು. ಯಾಕೆ ಅಳ್ತಾಳೆ ಅಂತ ನೋಡ್ದ. ಒಂದು ಕ್ಷಣ ನೋಡಿದಾಗ ಗೊತ್ತಾಯ್ತು ಅವನಿಗೆ. ಮಗು ಮೊಸರನ್ನ ತಿನ್ಲಿ ಅಂತ ಅಮ್ಮ ಒಂದು ಬಟ್ಲಲ್ಲಿ ಮೊಸರನ್ನ ಕಲ್ಸ್ಕೊಂಡ್ ಬಂದಿದ್ದಾರೆ. ಆ ಹುಡುಗಿ ಮೊಸರನ್ನ ಅಂದ್ರೆ ಆಗೋಲ್ಲ, ಬೇಡ ಅಂತದು ತಿನ್ನು ಅಂತ ಅಮ್ಮ. ಒಂಥರ ಯುದ್ಧ ನಡೆದಿತ್ತದು. ಆ ಹುಡುಗಿ ಅಳ್ತಾ ಇದ್ದ. ಇವನೇನ್ ಮಾಡಿದ ಗೊತ್ತಾ, ಪೇಪರ್ ಕೆಳಗಿಟ್ಟ, ಆಕೆ ಪಕ್ಕ ಕೂತ್ಕೊಂಡ. ಅಮ್ಮ ನನಗೋಸ್ಕರ 2 ಚಮಚ ತಿಂದ್ಬಿಡಮ್ಮ, ನೀ ತಿಂದೆ ಹೋದ್ರಿ ಮಮ್ಮ ನನ್ ಬೈತಾಳೆ. ಮಗು ನೋಡ್ತು, ಅಪ್ಪ 2 ಚಮಚ ಅಲ್ಲ, ಇಡೀ ಬಟ್ಲನ್ನ ತಿಂದ್ಬಿಡ್ತೀನಿ, ಅದನ್ನ ಕೇಳಿದ್ ಕೊಡಿಸ್ತೀಯಾ. ಮಕ್ಕಳು ಬಹಳ ಬುದ್ಧಿವಂತರು, ಈಗ ಕಂಡೀಷನ್ ಹಾಕೇ ಮಾಡೋದ್ ಕೆಲ್ಸ. ನಾನು ಕೇಳಿದ್ ಕೊಡಿಸ್ತೀಯಾ ಅಂದು. ಇವನ್ ಭಾರಿ ಖುಷಿಯಲ್ಲಿದ್ದಾನೆ. ಕೊಡ್ತೀನಿ ಮಗಳೇ, ಏನ್ ಬೇಕಾದ್ ಕೊಡ್ತೀನಿ, ತಿನ್ನು ಅಂದ. ಆಕೆ ಗೊತ್ತಾಯ್ತು ಅಪ್ಪ ಬರೀ ಮಾತಾಡ್ತಾರೆ, ಕೀಲಿ ಕೈ ಇರೋದು ಅಮ್ಮನ ಕಡೆ. ಅಮ್ಮನ ಕಡೆ ನೋಡಿದ್ಲು. ಅಮ್ಮ ನೀನು ಪ್ರಾಮಿಸ್ ಮಾಡ್ಬೇಕು, ಮಾಡಿದ್ರೆ ತಿಂತೀನಿ ಅಂದ್ಲು. ಮೊದಲು ತಿನ್ನು ಆಮೇಲೆ ಕೊಡಿಸ್ತೀನಿ ಅಂದ್ಲು. ಈ ಮಗು ಕಣ್ಣು ಒರೆಸ್ಕೊಂಡು ಗಬ ಗಬ ಇಡೀ ಬಟ್ಲನ್ನ ತಿಂದ್ಲು. ನೀರ್ ಕುಡಿದ್ಲು, ಕೈ ತೊಳ್ಕೊಂಡ್ ಬಂದ್ಲು. ಅಪ್ಪ ಸೋಫಾದ ಮೇಲೆ ಕೂತಿದ್ನಲ್ಲ, ನಿಮ್ ಕಣ್ ಮುಂಚೆ ಚಿತ್ರ ಬರ್ಬೇಕು ಮಕ್ಳೇ ಅದು. ಹುಟ್ಟು ಹುಡುಗಿ ಓಡಿ ಬಂದು ಹಾರಿ ಅಪ್ಪನ ತೊಡೆ ಮೇಲೆ ಕೂತ್ಕೊಂಡ್ರು. ಅಪ್ಪ ನಾ ಕೇಳಿದ್ ಕೊಡಿಸ್ತೀಯಾ ಅಂದ್ಲು. ಎದೆ ದಸಕ್ ಅಂದ್ಬಿಡ್ತೀವಿ ಒಂದು. ಏನೋ ಉತ್ಸಾಹದಲ್ಲಿ ಕೊಡಿಸ್ತೀನಿ ಅಂದ್ಬಿಟ್ಟ. ಆಕೆ ಏನಾದ್ರು ಬಹಳ ಕಾಸ್ಟ್ಲಿ ಕೇಳ್ಬಿಟ್ರೆ, ಅದಕ್ಕೆ ಒಂದು ಕೈ ಮುಗಿದು ಹೇಳ್ದ, ಅಮ್ಮ ನೋಡಮ್ಮ, ನಾನು ಬಹಳ ಶ್ರೀಮಂತ ಅಲ್ಲ, ನೀನೇನೋ ದೊಡ್ಡದು ಕೇಳ್ಬೇಡ, ಸಣ್ಣದು ಏನಾದ್ರು ಕೇಳ, ಕೊಡಿಸ್ಬಿಡ್ತೀನಿ ಅಂದ. ಅಪ್ಪ ಇದು ಬಹಳ ಸಣ್ಣದಿದೆ ಅಂದು. ಕೇಳಂಗಾದ್ರೆ ಕೊಡಿಸ್ತೀನಿ ಅಂದ. ಆಕೆಗೆ ಸ್ವಲ್ಪ ಇದಾಯ್ತು, ಕಾನ್ಶಿಯಸ್ ಆದ್ಲು, ಎಲ್ಲ ನನ್ನೇ ನೋಡ್ತಾ ಇದ್ದಾರೆ ಮನೆಯಲ್ಲಿ ಅಂತ. ಯಾರಿದ್ರು ಮನೆಯಲ್ಲಿ? ಅಪ್ಪ, ಅಮ್ಮ, ಅಮ್ಮನ ಅಮ್ಮ, ಅಜ್ಜಿ. ಆ 3 ಮಂದಿ ಕೇಳಿಸ್ಕೋತಾರೆ ಅಂತ ಏನ್ ಮಾಡಿದ್ಲು ಗೊತ್ತಾ, ತನ್ನ ಪುಟ್ಟ ಕೈಯನ್ನ ಅಪ್ಪನ ಕುತ್ತಿಗೆ ಸುತ್ತ ಹಾಕಿ ಅಪ್ಪನ ಕಿವಿ ಹತ್ರ ಬಂದು ಹೇಳಿದ್ಲು, ಅಪ್ಪ ಇಲ್ಲ ಅನ್ಬಾರ್ದು, ಕೊಡಿಸ್ಬೇಕು ಅಂದ್ಲು. ಕೊಡಿಸ್ತೀನಿ ಮಗಳೇ, ನೀ ಕೇಳು, ಕೊಡಿಸ್ತೀನಿ ನಾನು ಅಂದ. ಹಾಗಾದ್ರೆ ನಾಳೆ ಭಾನುವಾರ ಏನಪ್ಪಾ ಅಂದ್ಲು. ಹೌದು ನಾಳೆ ಭಾನುವಾರಮ್ಮ. ಹಾಗಾದ್ರೆ ಈ ಚಿಂತೆ ಮಾಡ್ಬೇಡ ಮಗು, ಕೇಳಮ್ಮ ನೀನು ಅಂದ. ಹಾಗಾದ್ರೆ ನಾಳೆ ನನ್ನ ಸಲೂನ್ ಕರ್ಕೊಂಡು ಹೋಗಿ ನನ್ನ ತಲೆ ಬೋಳ್ಸ್ಕೊಂಡ್ ಬರ್ತೀಯಪ್ಪ ಅಂದು. ನನ್ನ ತಲೆ ಬೋಳ್ಸ್ಕೊಂಡ್ ಬರ್ತೀಯ ಅಂತ ಕೇಳಿದ ತಕ್ಷಣ ಇವನಿಗೆ ಝಲ್ ಅಂದಂಗ ಆಯ್ತದೆ. ಅಮ್ಮ ಇದ್ರಲ್ಲ, ಅಮ್ಮ ಅಜ್ಜಿ ನೆಲ ಬಿಟ್ಟು 3 ಅಡಿ ಮೇಲೆ ಹಾರಿದ್ರು. ಛೇ, ಏನ್ ಹುಚ್ಚುಡುಗಿ, ತಲೆ ಬೋಳ್ಸೋತಾರೆ ಹುಡುಗಿ, ತಲೆ ಬೋಳ್ಸ್ಕೊಳ್ಳೋದು ಅಪಶಕನ, ಆಗಲ್ಲ, ನನಗೆ ಬೇಕು ಅಂತಾಕೆ. ಅಪ್ಪ ಅಂದ, ಯಾಕೆ ಬೇಕು ತಲೆ ಬೋಳ್ಸ್ಕೊಳ್ಳೋದು ನಿನಗೆ? ಬೇಡಮ್ಮ, ಚೆನ್ನಾಗಿ ಕಾಣಿಸಲ್ಲ ಹುಡುಗಿಗೆ, ಕಾಣಿಸುತ್ತೋ ಬಿಡುತ್ತೋ, ನಾ ಮಾಡ್ಬೇಕು. ಯಾಕೆ ಅಂತ ಹೇಳಲ್ಲ, ನನಗೆ ಬೇಕು. ಮಣ್ಣು ಹಿಡಿದು ಬಿಟ್ಲಾಕೆ. ಅಪ್ಪ ಹೇಳ್ದ, ಮಾಡ್ಬೇಡ, ನೋಡಮ್ಮ, ಗುಂಡು ಮುಖ, ದೊಡ್ಡ ಕಣ್ಣು, ಉದ್ದು ಕೂದಲು ಎಷ್ಟು ಚಂದ ಕಾಣ್ತೀವಿ ಗೊತ್ತಾ, ತಲೆ ಬೋಳ್ಸ್ಕೊಂಡು ಹುಡುಗಿ ಚಂದ ಕಾಣ್ತಾಳ, ಕಾಣಿಸ್ತಾಳ ಬಿಡ್ತಾಳ, ನಾ ಬೋಳ್ಸ್ಕೋಬೇಕು. ಸಾರಿ ಮಾಡೋಲ್ಲ ನಾನು ಒಂದಪ್ಪ. ಹುಡುಗಿ ಅಳೋಕ್ ಶುರು ಮಾಡ್ತು. ಅಪ್ಪ, ನಾನು ಹೋದ ವಾರ ನೀನು ಹರಿಶ್ಚಂದ್ರ ಕತೆ ಹೇಳಿದ್ದಿ, ಹೇಳಿಬಿಟ್ಟು 1 ಸಲ ಮಾತು ಕೊಟ್ರೆ ಹಂಗೆ ನಡ್ಕೋಬೇಕು ಅಂತ ಹೇಳಿರ್ಲಿಲ್ಲ. ನೀನ್ ಆಗ್ಲೇ ಮಾತು ಕೊಟ್ಟಿದ್ದೆ ನನಗೆ, ಕೇಳಿದ್ ಕೊಡಿಸ್ತೀನಿ ಅಂತ. ಇದು ಕಾಸ್ಟ್ಲಿ ಇಲ್ಲ, ಚೀಪ್ ಇದೆ ಇದು. ಅಪ್ಪ ಅಪೋಸಿಷನ್ ಪಾರ್ಟಿ ನೋಡ್ದ ಹೆಂಡತಿ ಮತ್ತು ಅತ್ತೆನ. ಆಯ್ತಮ್ಮ, ಮಾಡ್ತೀನಿ ಬಿಡು, ನಾಳೆ ಮಾಡಿಸ್ಕೊಂಡ್ ಬರ್ತೀನಿ ಅಂತ. ರಾತ್ರಿ ಕುರುಕ್ಷೇತ್ರ ಆಗಿರ್ಬೇಕು, ಮನೆಯಲ್ಲಿ ಹೋರಾಟ ಆಗಿರ್ಬೇಕು. ಮರುದಿನ ಬೆಳಗ್ಗೆ ಕರ್ಕೊಂಡು ಹೋಗಿ ಸಲೂನಿಗೆ ತಲೆ ಬೋಡ್ಸ್ಕೊಂಡ್ ಬಂದ. ಮರುದಿನ ಮಗು ಶಾಲೆಗೆ ಹೋಗೋಕ್ ರೆಡಿ ಆಗಿದೆ. ಕಲ್ಪನೆ ಮಾಡಿ ಹೇಗಿರುತ್ತೆ ಅಂತ. 6 ವರ್ಷದ ಮಗು, ಚಂದದ ಮಗು, ಒಳ್ಳೆ ಯೂನಿಫಾರ್ಮ್ ಹಾಕೊಂಡಿದ್ದಾಳೆ, ಹೆಗಲಿಗೊಂದು ಚೀಲ, ಎಡಗಡೆದ ಟಿಫಿನ್ ಕ್ಯಾರಿಯರ್, ಬಲಗೈಯಲ್ಲಿ ವಾಟರ್ ಬಾಟ್ಲು, ತಲೆ ಬೋಳ್ತಲೆ.
ಅಪ್ಪ ಅಂದ ಒಂಥರ ವಿಚಿತ್ರ ಕಾಣಿಸ್ತು ಹುಡುಗಿದು. ಕಾರಲ್ಲಿ ಕರ್ಕೊಂಡು ಹೋದ, ಬಿಟ್ಟ. ಆ ಮಗು ಶಾಲೆ ಗೇಟ್ ಹತ್ರ ಹೋಗಿ ನಿಂತ್ಕೊಂಡ್ಬಿಡ್ತು. ಇವ್ ನೋಡಕ್ ಆಗ್ತಾ ಇಲ್ಲ. ಒಳಗ್ ಹೋಗು ಅಂದ. ಇಲ್ಲಪ್ಪ, ನನ್ನ ಫ್ರೆಂಡ್ ಬರ್ತಾನೆ, ಕಾಯ್ತೀನಿ ಅಂದ್ಲು. ಅದು ಯಾವ ಫ್ರೆಂಡ್ ಅಪ್ಪ, ನೋಡ್ಬಿಡ್ತೀನಿ ನಾನು ಅಂತ ಕೂತ್ಕೊಂಡೆ. ಒಂದ್ ನಿಮಿಷಕ್ಕೆ ಇನ್ನೊಂದು ಕಾರ್ ಬಂತಿದೆ ಹಿಂದೆ. ಆ ಕಾರಿಂದ ಹುಡುಗ ಹಿಡ್ದ. ಇಷ್ಟೇ ವಯಸ್ಸಿನ ಹುಡುಗ. ಅವನದು ಅಂಥದ್ದೇ ಯೂನಿಫಾರ್ಮು, ಅವನದು ಅಂಥದ್ದು ಹೆಗ್ಲಿಗೊಂದು ಚೀಲ, ವಾಟರ್ ಬಾಟ್ಲು, ಟಿಫಿನ್ ಕ್ಯಾರಿಯರು, ಅವನದು ಬೋಳ್ತಲೆ. ನಿಧಾನಕ್ಕೆ ಹುಡುಗ ಹೋಗಿ ಆ ಹುಡುಗಿ ಹತ್ರ ಮಾತಾಡ್ತಿದ್ದ. ಈ ಹುಡುಗಿ ಅಪ್ಪ ಅಂದ, ಇದೇನು ಶಾಲೆ ಯೂನಿಫಾರ್ಮ್ ಚೇಂಜ್ ಆಯ್ತೋ ಏನೋ, ಇಬ್ರು ತಲೆ ಬಳಸ್ಕೊಂಡಿದ್ದಾರೆ. ಅಷ್ಟೊತ್ತಿಗೆ ಹಿಂದಿನ ಕಾರ್ ಬಂತಂತ ಹೇಳಿದ್ನಲ್ಲ, ಅದರಿಂದ ಒಬ್ಬ ತಾಯಿ ಇಳಿದ್ಲು. ಆ ತಾಯಿನೇ ಕಾರು ಓಡಿಸ್ತಾ ಇದ್ರು. ಆಕೆ ನೋಡ್ತಾ ಇಲ್ಲ ಆಯ್ತಾ ಮನುಷ್ಯ, ಹುಡುಗರು ನೋಡ್ತಾ ಇದ್ದಾನೆ. ಆಕೆ ಬಂದು, ನಮಸ್ಕಾರ ಸರ್, ಆ ಹುಡುಗಿ ನಿಮ್ಮ ಮಗಳ ಅಂತ ಕೇಳಿದ್ಲು. ಹೌದು, ನನ್ನ ಮಗಳಕ್ಕೆ. ತಕ್ಷಣ ಆ ತಾಯಿ ಹೇಳಿದ್ರು, ಸರ್ ಅದು ಮಗು ಅಲ್ಲ ಸರ್, ದೇವತೆ ಸರ್. ಅದು ಎಷ್ಟು ಜನ್ಮ ದೇವರನ್ನು ಪ್ರಾರ್ಥನೆ ಮಾಡಿದ್ರು ಏನೋ, ಒಬ್ಬ ದೊಡ್ಡ ದೇವತೆ ನಿಮ್ಮ ಮನೆಗೆ ಮಗಳಾಗಿ ಬಂದಿದ್ದಾಳೆ ಅಂದ್ರು. ಈತ ಕೇಳಿಸ್ಕೊತಾನೆ ಇಲ್ಲ ಆಕೆ ಮಾತನ್ನ. ಆ ಹುಡುಗ ನಿಮ್ಮ ಮಗನ ಅಂತ ಕೇಳ್ದ. ಹೌದು, ನನ್ನ ಮಗ. ಇವನ್ ಕೇಳ್ದ, ಏನ್ ವಿಚಿತ್ರ ನೋಡ್ರಿ ಇದು, ಮೊನ್ನೆ ಶನಿವಾರ ನನ್ನ ಮಗಳು ಹಠ ಹಿಡಿದ್ಲು ಅಂತ ಹೇಳಿ ನಿನ್ನೆ ಹೋಗಿ ತಲೆ ಬೋಳ್ಸ್ಕೊಂಡ್ ಬಂದೆ ಹಾಕಿದ್ರು. ಈ ಹುಡುಗನಿಗೆ ತಲೆ ಬೋಳ್ಸ್ಕೊಂಡಿದ್ದಾನೆ, ಏನ್ ವಿಶೇಷ ಅಂತ ಕೇಳ್ದ. ಕೇಳಿ ಆ ತಾಯಿ ನೋಡ್ದ. ಆ ತಾಯಿ ಮೊದಲೇ ಅಳ್ತಾ ಇದ್ರು, ಕಣ್ಣಲ್ಲಿ ನೀರು ಸುರಿತಾ ಇತ್ತು ಅವ್ರಿಗೆ. ಇವನ್ ಹಿಂಗ್ ಕೇಳಿದ ತಕ್ಷಣ ನೆಲಕ್ಕೆ ಕುಸಿದು ಕುಳಿತು ಬಿಟ್ಟು ಬಿಕ್ಕಿ ಬಿಕ್ಕಿ ಅಳೋಕ್ ಶುರು ಮಾಡಿದ್ರು. ಇವನಿಗೆ ಗಾಬರಿ ಆಯ್ತು. ನಾನೇನಾದ್ರೂ ತಪ್ಪು ಹೇಳ್ಬಿಟ್ನಾ? ಅಯ್ಯೋ ಸಾರಿ, ಮನಸ್ಸಿಗೆ ನೋವಾಯ್ತಾ ಹೇಳಿದ್ದೇನಾದ್ರು? ಆಕೆ ಕಣ್ಣು ಹೊರ್ಸ್ಕೊಂಡು ಎದ್ದು ನಿಂತು, ಇಲ್ಲ ಸರ್, ನಿಮ್ ತಪ್ಪೇನು ಇಲ್ಲ ಸರ್, ನಿಮ್ ತಪ್ಪೇನಿಲ್ಲ. ನನ್ನ ಮಗ ತಲೆ ಬೋಳ್ಸ್ಕೊಂಡಿಲ್ಲ ಸರ್, ನನ್ನ ಒಬ್ಬನೇ ಮಗ, ಹುಟ್ಟಿದ್ದು ಒಂದೇ ಮಗು, ಅದು ಬಹಳ ಪ್ರೀತಿಯಿಂದ ಬೆಳೆಸಿದೀವಿ. ಈಗ 2 ವರ್ಷದ ಹಿಂದೆ ಅವನಿಗೆ ಜ್ವರ ಬರ್ತಾ ಇತ್ತು ಸರ್, ಮೇಲೆ ಮೇಲೆ. ಡಾಕ್ಟರ್ ಕಡೆ ಕರ್ಕೊಂಡು ಹೋದ್ವಿ, ಔಷಧಿ ಕೊಟ್ಟರು, ಕಮ್ಮಿ ಆಗ್ತಾ ಇತ್ತು. ಈಗ 6-7 ತಿಂಗಳಿಂದ ವಿಪರೀತ ಜ್ವರ ಬರೋಕ್ ಶುರು ಆಯ್ತು. ಡಾಕ್ಟರ್ಗೆ ಹೋಗಿ ಪರೀಕ್ಷೆ ಮಾಡಿದಾಗ ಅವ್ರು ಹೇಳ್ತಾರೆ, ನಿಮ್ಮ ಮಗನಿಗೆ ರಕ್ತದ ಕ್ಯಾನ್ಸರ್ ಇದೆ, ಕೊನೆ ಸ್ಟೇಜಲ್ಲಿ ಇದ್ದಾನ, ಅವನು ಏನು ಮಾಡೋಕ್ಕಾಗಲ್ಲ, ಆ ಥರ ಬಂದ್ಬಿಟ್ಟಿದ್ದಾನೆ. ಬಹಳ ಅಂದ್ರೆ 1 ತಿಂಗಳು 2 ತಿಂಗಳು 3 ತಿಂಗಳು ಬದುಕಬೇಕಷ್ಟೇನೆ ಅವನು. ನೋಡಿ, ನಿಮ್ಮ ಮನೇಲಿ ಅತಿಥಿ ಇದ್ದಂಗೆ ಇರ್ತಾನೆ, 2 ದಿವಸ ಆಗೋದು 10 ದಿವಸ ಇಟ್ಕೊಳ್ಳಿ, ಪ್ರೀತಿಯನ್ನು ನೋಡ್ಕೊಳ್ಳಿ ಅಂದ್ರು. ಕೆಮೊಥೆರಪಿ ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಕೆಮೊಥೆರಪಿ, ಆ ರೇಡಿಯೇಷನ್ ಥೆರಪಿ ಬಂದಾಗ ಕೂದಲೆಲ್ಲ ಉದುರು ಹೋಗಿದೆ, ಒಣಗೊಟ್ಟಿದ ಹುಡುಗ. ಆ ಟ್ರೀಟ್ಮೆಂಟ್ ಆಗಿ ಮನೆಗೆ ಬಂದಾಗ ಎಷ್ಟು ಒದ್ದಾಡ್ಬಿಡ್ತಾನೆ ನನ್ನ ಮಗ. ನಮಗೂ ಕಷ್ಟ ಅನ್ಸುತ್ತೆ. ಆಗ ನಿಮ್ಮ ಮಗಳು ಬರ್ತಾಳೆ ನಮ್ಮ ಮನೆಗೆ, ಅವನ ಪಕ್ಕ ಕೂತ್ಕೋತಾಳೆ, ಚಂದದ ಮಾತಾಡ್ತಾಳೆ, ಸಮಾಧಾನ ಮಾಡ್ತಾಳೆ. ಬಾರೋ ಶಾಲೆಗೆ, ಸಂತೋಷ ಆಗಿರ್ತಿ ಬಾರೋ ಅಂದು. ಇಲ್ಲ, ನಾನು ಬರ್ಕೊಳಕ್ಕಾಗಲ್ಲ ಅಂತ ಅಂದ. ನಾನು ಬರ್ಕೋತೀನಿ ಬಾರೋ ಅಂತಾಳೆ. ಮೊನ್ನೆ ಶುಕ್ರವಾರ ದಿವಸ ಅಂತೂ ಮಗನ್ ಕರ್ಕೊಂಡ್ ಬಂದಾಗ ಆಸ್ಪತ್ರೆಯಿಂದ ಡಾಕ್ಟ್ರೇ ಹೇಳಿದ್ರು, ಏನ್ ಬದುಕೋ ಚಾನ್ಸ್ ಇಲ್ಲ, ಅವನು ಯಾವಾಗಾದ್ರೂ ಹೋಗ್ಬಿಡ್ಬೋದು ಅಂದ್ರು. ಆದ್ರೆ ನಿಮ್ಮ ಮಗಳು ಬಂದು 1 ತಾಸು ಕೂತ್ಕೊಂಡಿದ್ದಾಳೆ ಪಕ್ಕ. ಅವನ ಹತ್ರ ಬಂದು ಹೇಳಿದ್ಲು, ಶಾಲೆಗೆ ಬಾರೋ ಸೋಮವಾರ, ಸ್ವಲ್ಪ ಆರಾಮ್ ಅನ್ಸುತ್ತೆ, ಎಲ್ಲ ಸ್ನೇಹಿತರು ನೋಡಿದಾಗ ಆರಾಮ್ ಅನ್ಸುತ್ತೆ. ನನ್ನ ಮಗ ಅಳೋಕ್ ಶುರು ಮಾಡಿದ, ನಾ ಬರೋಲ್ಲ, ನನ್ನ ಬೋಳ್ತಲ್ಲೇ ನೋಡಿ ಹುಡುಗರೆಲ್ಲ ನಗ್ತಾರೆ, ಅದಕ್ಕೆ ಬರೋಲ್ಲ ಅಂದ. ನೀ ಬರೋ, ನೀನ್ ನಗಲ್ಲ ಯಾರು ನೋಡಿ, ನೀ ಬಾ, ನಾ ಪ್ರಾಮಿಸ್ ಮಾಡ್ತೀನಿ ನಿನಗೆ ಅಂತ ತನ್ನ ಪುಟ್ಟ ಕೈಗಳನ್ನ ನನ್ನ ಮಗನ ಕೈ ಮೇಲಿಟ್ಟು ಪ್ರಮಾಣ ಮಾಡಿದ್ಲಿ ಮಗಳು. ನನ್ ನೋಡ್ ನಕ್ರು ಅಡ್ಡಿ ಇಲ್ಲ, ನೀನ್ ನೋಡ್ ನಗ್ಲಾರ್ದಂಗ್ ಮಾಡ್ತೀನಿ ಬಾ, ನಾನು ನೀನ್ ನೋಡ್ ನಗಲ್ಲ ಯಾರು, ನನ್ ನೋಡ್ ನಕ್ರು ಅಡ್ಡಿ ಇಲ್ಲ ಅಂತ. ಅವನಿಗೆ ಅರ್ಥ ಆಗಿಲ್ಲ. ಆಕೆಗೋಸ್ಕರ ನನ್ನ ಮಗ ಮೊಟ್ಟ ಮೊದಲನೇ ಬಾರಿಗೆ ಶಾಲೆಗೆ ಬಂದಿದ್ದಾನೆ ಇವತ್ತು. ನಾನು ಬರುವಾಗ ನಿಮ್ಮ ಮಗಳನ್ನ ನೋಡಿದೆ, ಗೇಟ್ ಹತ್ರ ನಿಂತ್ಕೊಂಡಾಗ ಆಕೆ ಬೋಳ್ತಲೆ ನೋಡಿದ ತಕ್ಷಣ ನನಗೆ ಅರ್ಥ ಆಯ್ತು, ಇದು ನನ್ನ ಮಗನಿಗೋಸ್ಕರ ನಿಮ್ಮ ಮಗಳು ಮಾಡಿದಂತ ತ್ಯಾಗ ಅಂತ ಗೊತ್ತಾಯ್ತು. ಅದಕ್ಕೆ ಹೇಳಿದೆ ಸರ್, ನಿಮ್ಮ ಮಗಳು ಮಗು ಅಲ್ಲ, ಅದು ದೇವತೆ, ಅದು ಎಷ್ಟು ಜನ್ಮ ಪ್ರಾರ್ಥನೆ ಮಾಡಿದ್ರು ದೇವರನ್ನ ಅಂತ. ಇವನಿಗೂ ಕಣ್ಣಲ್ಲಿ ಅಳು ಬಂದ್ಬಿಡ್ತು, ತುಂಬಿ ಬಂದ್ಬಿಡ್ತು. ಆಗ ಅರ್ಥ ಆಯ್ತು ಅವನಿಗೆ, ಯಾಕೆ ಮಗು ತಲೆ ಬೋಳ್ಸ್ಕೋಬೇಕು ಅಂತಿದ್ಲು ಅಂತ. ಆ ಹುಡುಗನ ಬೋಳ್ತಲೆ ನೋಡಿ ಹುಡುಗರು ನಗ್ಬಾರ್ದು ಅಂತ ತನ್ನ ತಲೆ ಬೋಳ್ಸ್ಕೊಂಬಂತಲ್ಲ ಮಗು. ಇದು ತನ್ನ ಕೈಯನ್ನ ಮುಖದಲ್ಲಿ ಹಿಡಿದು ಬಿಕ್ಕಿ ಬಿಕ್ಕಿ, ಅಪ್ಪ ಅಮ್ಮ, ಈ ಜನ್ಮದಲ್ಲಿ ಏನೋ ನನಗೆ ನಿನ್ನ ಮಗಳಾಗಿ ಬಂದ್ಬಿಟ್ಟಿದ್ಯಮ್ಮ, ಆದ್ರೆ ಮುಂದಿನ ಜನ್ಮದಲ್ಲಿ ಮಾತ್ರ ನನ್ನ ಮಗಳಾಗಿ ಹುಟ್ಟಬೇಡ, ತಾಯಿಯಾಗಿ ಹುಟ್ಟಿಬಾ, ಮತ್ತೊಬ್ಬರನ್ನ ಪ್ರೀತಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡು ಅಂತ ಕೇಳ್ಕೊಂಡಂತೆ. ಆ ಹುಡುಗಿ ಹೆಸರು ಸಿಂಧೂಜ ಅಂತ ಹೆಸರು. ಅದ್ಭುತ ಕಥೆ ಅಲ್ವಾ? ಮತ್ತೊಬ್ಬರಿಗೋಸ್ಕರ ತನ್ನನ್ನು ತ್ಯಾಗ ಮಾಡ್ಕೋಬೇಕು. ಇದು ಜೀವನ ಸ್ವಾಮಿ, ಇದು ಜೀವನ. ಬರೀ ನನಗೋಸ್ಕರ ಬದುಕಿದ್ರೆ ಪ್ರಪಂಚಕ್ಕೆ ಏನೇನೂ ಅರ್ಥ ಇಲ್ಲ, ಸ್ವಾರ್ಥಿಗಳಾಗಿ ಹೋಗ್ಬಿಡ್ತೀವಿ ನಾವು, ಏನೇನು ಕಾಣಿಕೆ ಕೊಡೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ,
ಎಲ್ಲ ತ್ಯಾಗ ಮಾಡಿ ಸನ್ಯಾಸಿ ಆಗಬೇಕು ಅಂತ ಹೇಳ್ತಾ ಇಲ್ಲ. ಚೆನ್ನಾಗಿ ಬದುಕಿ, ಪ್ರಾಮಾಣಿಕವಾಗಿ ಬದುಕಿ. ಆದ್ರೆ ಬದುಕಿದಾಗ ಸುತ್ತಮುತ್ತಲ ಇರೋರಿಗೆ ಒಂದು 4 ಜನಕ್ಕೆ ಪ್ರಯೋಜನ ಆಗೋ ಹಂಗೆ ಬದುಕಿ, ಆ ಜನ್ಮ ಸಾರ್ಥಕ ಆಗತ್ತೆ. ನಾನು ಹೇಳಿದ್ನಲ್ಲ ಯಶಸ್ಸು ಯಾವುದು ಅಂತ, ಬರೀ ನನಗೋಸ್ಕರ ಬದುಕಿದ್ರೆ ಅಲ್ಲ ಪ್ರಪಂಚ. ಇನ್ನೊಬ್ರಿಗೋಸ್ಕರ ಸ್ವಲ್ಪ ತುಡಿಬೇಕು, ಸ್ವಲ್ಪ ಕರುಣೆ ತೋರಿಸ್ಬೇಕು. ಇವತ್ತಿನ ಜಗತ್ತಲ್ಲಿ ದೊಡ್ಡವರು ಅಂತ ಯಾರ್ಯಾರು ಕಾಣಿಸ್ತಾರೋ ಅವರೆಲ್ಲ ಜಗತ್ತಿಗೋಸ್ಕರ ದುಡಿದವರು, ಮತ್ತೊಬ್ಬರಿಗೋಸ್ಕರ ದುಡಿದವರು. ಹಾಗಾಗ್ಲಿ ನಮ್ಮ ಜೀವನ.